ನಟ ದರ್ಶನ್ ಈಗ ಮೂರು ತಿಂಗಳಲ್ಲಿ ಬಿಡುಗಡೆ ಆಗ್ತಾರಂತೆ ಅಂತದ್ದೊಂದು ಸುದ್ದಿ ಬೀರಲಿಂಗೇಶ್ವರ ದೈವ ಭವಿಷ್ಯವಾಣಿಯಲ್ಲಿ ಹೊರಬಿದ್ದಿದೆ. ಬಳ್ಳಾರಿಯಲ್ಲಿ ದಾಸ ಈಗ ಜೈಲುವಾಸ ಅನುಭವಿಸ್ತಾ ಇದ್ದಾನೆ. ಮೂರು ತಿಂಗಳಲ್ಲಿ ಬಿಡುಗಡೆ ಆಗ್ತಾರಂತೆ ನಟ ದರ್ಶನ್. ಈ ಬಗ್ಗೆ ಬಳ್ಳಾರಿಯ ಬೀರಲಿಂಗೇಶ್ವರ ದೈವ ಭವಿಷ್ಯವಾಣಿ ನುಡಿದಿದೆಯಂತೆ. ದರ್ಶನ್ ಬಿಡುಗಡೆಗಾಗಿ ದೈವದ ಮೊರೆ ಹೋಗಿದ್ದಾರೆ ಫ್ಯಾನ್ಸ್. ಇದೇನು ಹೊಸದಲ್ಲ, ಹಳೆ ಟೇಪ್ ರೆಕಾರ್ಡ್ ರಿಪೀಟ್ ಆಗ್ತಾ ಇದೆ ಅಷ್ಟೇ. 3 ತಿಂಗಳಲ್ಲಿ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತ ಭವಿಷ್ಯ ನುಡಿದಿರೋದು ಹೊಸದು. ದೇವರು ಮೊರೆ ಹೋದ್ರು, ದೇವ್ರ ಮೇಲೆ ಕಾಲಿಟ್ರು, ಹೂನಾರ ಹಾಕಿದ್ರು. ಅದೇ ಬಳ್ಳಾರಿ ದುರ್ಗಮ್ಮವನ ಮೇಲೆ ಕಾಲಿಟ್ಟು ಹೂನಾರ ಹಾಕಿ ಈ ಫ್ಯಾನ್ಸು ಹುಚ್ಚಾಟ ಮೆರೆದ್ರು. ಈಗ ದೇವರ ಭವಿಷ್ಯವಾಣಿ ಕೇಳಿದಾರಂತೆ, ದೇವರ ಭವಿಷ್ಯವಾಣಿ ನುಡಿದಿದೆಯಂತೆ 3 ತಿಂಗಳಲ್ಲಿ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತ. ಬಳ್ಳಾರಿಯ ಬಲಕಲ್ ಗ್ರಾಮದ ಬೀರಲಿಂಗೇಶ್ವರ ದೈವದ ಭವಿಷ್ಯವಾಣಿ. ಬಳ್ಳಾರಿಯಲ್ಲಿ ನಟ ದರ್ಶನ್ ಅಭಿಮಾನಿಗಳು ಬೀರಲಿಂಗೇಶ್ವರ ದೈವ ಭವಿಷ್ಯವಾಣಿಯನ್ನು ಕೇಳಿದಾಗ ಇಂಥದ್ದೊಂದು ಸುದ್ದಿ ಹೊರಬಿದ್ದಿದೆ. 3 ತಿಂಗಳಲ್ಲಿ ನಿಮ್ಮ ಬಾಸ್ ಬಿಡುಗಡೆ ಆಗ್ತಾರೆ ಅಂತ ದೇವರು ಭವಿಷ್ಯವನ್ನು ನುಡಿದು ಕಳಿಸಿದ್ದಾರಂತೆ. ದೈವದ ಬಳಿ ದರ್ಶನ್ ಬಿಡುಗಡೆಗಾಗಿ ದಿನಾಂಕವನ್ನು ಕೂಡ ಕೇಳಿದಾರಂತ ಅಭಿಮಾನಿಗಳು. 3 ತಿಂಗಳ ಬಳಿಕ ದರ್ಶನ್ ಹೊರ ಬರ್ತಾರೆ ಅಂತ ದೈವ ಭವಿಷ್ಯವಾಣಿಯನ್ನ ನುಡಿದಿದೆಯಂತೆ. ಅದು ನೀವು ನೋಡಬೇಕು, ವಿಚಿತ್ರ ಇದೆ ವಿಜುವಲ್ಸ್. ಆ ದೃಶ್ಯಗಳು ನೋಡ್ಬಿಟ್ರೆ ಇದೇನಿದೆ ವಿಚಿತ್ರ ಅಂತ ನಿಮಗೂ ಅನ್ಸುತ್ತೆ. ಮೂಢನಂಬಿಕೆನೋ ಅವರವರ ನಂಬಿಕೆನೋ ಒಂದು ಅರ್ಥ ಆಗಲ್ಲ. ಇಂಥ ಕಾಲದಲ್ಲೂ ಈ ರೀತಿಯಾಗಿ ನಡ್ಕೊಳ್ತಾರ ಅನ್ನೋದು ಕೂಡ ಕೆಲವು ಸರಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಭವಿಷ್ಯವಾಣಿಯನ್ನು ನುಡಿದಿರುವಂಥ ದೈವ ಈಗ 3 ತಿಂಗಳಲ್ಲಿ ನಿಮ್ಮ ನೆಚ್ಚಿನ ನಟ ಬಿಡುಗಡೆ ಆಗ್ತಾರಂತೇಳಿ ದರ್ಶನ್ ಭಾವಚಿತ್ರದ ಮೇಲೆ ತಲೆ ಇಟ್ಟು ಭವಿಷ್ಯವನ್ನ ನುಡಿದಿದ್ದಾರಂತೆ. ನಟ ದರ್ಶನ್ ಬಿಡುಗಡೆಗಾಗಿ ದರ್ಶನ್ ಅಭಿಮಾನಿಗಳು ಈಗಾಗಲೇ ದೇವರು ಮೊರೆ ಹೋಗೋದು, ಅಲ್ಲಿ ಹೂನಾರ ಹಾಕಕ್ಕೆ ಹೋಗೋದು, ಇಲ್ಲಿ ಹೂನಾರ ಹಾಕಕ್ಕೆ ಹೋಗೋದು, ಇವೆಲ್ಲ ಮಾಡ್ತಿದ್ದಾರೆ. ಬಟ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ನಟ ದರ್ಶನ್ ಬಳ್ಳಾರಿ ಜೈಲಿನ ಮುಂಭಾಗದಲ್ಲಿರ್ತಕ್ಕಂಥ ತಾಯಿ ದುರ್ಗಮ್ಮ ದೇವಿಯ, ಬಳ್ಳಾರಿಯ ಆರಾಧ್ಯ ದೇವಿ, ಆ ತಾಯಿಯ ಮೇಲೆ ಕಾಲಿಟ್ಟು ಹೂನಾರ ಹಾಕಿ ಅಭಿಮಾನಿ ವರ್ತಿಸಿದ್ದು ನಿಜವಾಗಲೂ ಕೂಡ ಬಳ್ಳಾರಿಯ ಜನರಿಗೆ ಬೇಸರ ತಂತು. ದೇವ್ರ ಮೇಲೆ ಭಕ್ತಿ ಇರೋರು ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ಬಹಳಷ್ಟು ಜನ ಹಿಡಿಶಾಪ ಹಾಕಿದ್ರು. ಈಗ ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿ ದೇವರ ಭವಿಷ್ಯವಾಣಿಯನ್ನು ಕೇಳಿ ಮಾಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಆ ಒಂದು ವಿಡಿಯೋ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ, ಸಾಕಷ್ಟು ವೈರಲ್ ಆಗಿದೆ. ದರ್ಶನ್ ಫೋಟೋ ಇಡ್ತಾರೆ, ಆ ದರ್ಶನ್ ಫೋಟೋ ಮೇಲೆ ಆ ಮೈ ಮೇಲೆ ದೇವರು ಬಂದಿರುವಂಥ ವ್ಯಕ್ತಿ ತಲೆ ಇಡ್ತಾನೆ. ತಲೆ ಇಟ್ಟ ಮೇಲೆ ಆತೊಂದು ಭವಿಷ್ಯ ನುಡಿತಾನೆ. ಆಯ್ತು, 3 ತಿಂಗಳ ಬಿಡುಗಡೆ ಆಗ್ತಾನೆ ಹೋಗು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಇಲ್ಲಿ ದೈವ ಆಟಕ್ಕಿಂತ ನ್ಯಾಯದ ಆಟ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿ ಕೇಸನ್ನು ತಗೊಂಡಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನಿನ್ನೆ. ಅದು 3991 ಪುಟಗಳ ಚಾರ್ಜ್ ಶೀಟ್. ವಾಟ್ ಎ ಕ್ರೈಮ್. ಒಂದು 365 ಡೇಸ್ ಎಪಿಸೋಡ್ ಮಾಡುವಂಥ ದೊಡ್ಡ ಕ್ರೈಮ್ ಇದು. ಆ ರೀತಿಯಾಗಿ ಈ ಪ್ರಕರಣ ಒಂದು ಕಡೆ ಈಗಾಗಲೇ ಬಹಳಷ್ಟು ಚುರುಕು ಪಡ್ಕೊಂಡಿದೆ. ಇನ್ನೇನು ನ್ಯಾಯಾಲಯದಲ್ಲಿ ಭವಿಷ್ಯ ನಿರ್ಧಾರ ಆಗಬೇಕು. ಈಗ ದೇವರು ಭವಿಷ್ಯ ನುಡಿದಿದ್ದು ಒಂದಾಯಿತು, ಈಗ ನ್ಯಾಯಾಲಯದಲ್ಲಿ ಭವಿಷ್ಯ ನುಡಿತಾರಲ್ಲ ನ್ಯಾಯಾಧೀಶರು, ಅದು ಗೊತ್ತಾಗುತ್ತೆ ಹೆಂಗಿರುತ್ತೆ ಆಟ ಹಿಂಗೆಲ್ಲ ಮಾಡಿದರೆ ಅಂತ. ಸದ್ಯಕ್ಕೆ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ.
ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ರು, ಅಲ್ಲಿ ಮಾಡಬಾರ್ದು ಮಾಡಿ ಈಗ ಅಲ್ಲಿಗೆ ಹೋಗಿ ಅನುಭವಿಸಬಾರ್ದನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕು, ಎಲ್ಲಿ ಮಲಗಿಸ್ತಾರೋ ಅಲ್ಲೇ ಮಕ್ಕೋಬೇಕು, ಏನು ಹೇಳ್ತಾರೋ ಅದನ್ನೇ ಕೇಳಬೇಕು. ನಾನಿಲ್ಲ ಹಂಗಲ್ಲ ಹಿಂಗ ಅಂತಂದರೆ ಅವೆಲ್ಲ ನಡೆಯಕ್ಕಿಲ್ಲ. ಅಲ್ಲಿಗೂ ಪ್ರಭಾವ ಬೀರುವಂಥ ಪ್ರಯತ್ನಗಳು ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಇಲ್ಲಿ ಒಂದಷ್ಟು ಅಧಿಕಾರಿಗಳು ಹಂಗೆಲ್ಲ ಮಾಡಿ ಸಸ್ಪೆಂಡ್ ಆದ್ರಲ್ಲ, ಆ ಭಯ ಅಲ್ಲಿ ಚೆನ್ನಾಗೇ ಕಾಡ್ತಾ ಇದೆ ಬಳ್ಳಾರಿ ಜೈಲಿನಲ್ಲಿ. ಬೇಕಾದ್ರೆ ನಮ್ಮನ್ನು ಇಲ್ಲಿಂದ ಬೇರೆ ಕಡೆ ಕಳಿಸಿ ನಾವು ಸಸ್ಪೆಂಡ್ ಆಗಲ್ಲ, ಬಟ್ ನಾವು ಯಾವುದು ಕೂಡ ಅಂಥ ಪ್ರಭಾವಕ್ಕೊಳಗಾಗಲ್ಲ ಅಂತೇಳಿ ಅಲ್ಲಿ ಪೊಲೀಸರು ಸ್ಟ್ರಿಕ್ಟ್ ಆಗಿದ್ದಾರೆ. ಬಳ್ಳಾರಿಯ ಬಳಕಲ್ ಅನ್ನುವಂಥ ಗ್ರಾಮದಲ್ಲಿ ಬೀರಲಿಂಗೇಶ್ವರ ನುಡಿದಿರುವಂಥ ಭವಿಷ್ಯ 3 ತಿಂಗಳಿಗೆ ಹೊರಗೆ ಬರ್ತಾರೆ ಅಂತ.